ನಮಸ್ಕಾರ ಸ್ನೇಹಿತರೆ, ನಾನು ಮಂಗಲ ಅನಂತಲಕ್ಷ್ಮಿ. ನೀವು ಮುಂಜಾವಿನ ಬಗ್ಗೆ, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ಎಷ್ಟೋ ಜನರ ವಿಡಿಯೋಗಳನ್ನು ಈಗಾಗಲೇ ಕೇಳಿರ್ತೀರಿ, ನೋಡಿರ್ತೀರಿ. ಎಷ್ಟೊಂದು ಪುಸ್ತಕಗಳನ್ನು ಓದಿ ತಿಳ್ಕೊಂಡಿರ್ತೀರಿ. ವಿಡಿಯೋಗಳಂತೂ ಸಾಕಷ್ಟು ಬರ್ತಾ ಇದೆ. ಯೂನಿವರ್ಸಿಗೆ ಅಫರ್ಮೇಷನ್ ಕೊಡಬೇಕು, ಆ ಟೈಮಲ್ಲಿ ದೇವರು ಓಡಾಡೋ ಟೈಮು, ನೀವು ಹಂಗೆ ಹೇಳಿದ್ದೆಲ್ಲ ಅಂದ್ಕೊಂಡಿದ್ದೆಲ್ಲ ಆಗತ್ತೆ. ಎಷ್ಟೊಂದು ಈ ರೀತಿಯ ವಿಡಿಯೋಗಳನ್ನು ನೀವು ನೋಡಿರ್ತೀರಿ, ಹೌದಲ್ವಾ? ಅದು ಎಷ್ಟರ ಮಟ್ಟಿಗೆ ನಿಜ ಅಂತ ನಿಮ್ಗೆ ಅನಿಸಿರಬಹುದು. ನೋಡಿ, ನನ್ನ ಲೈಫಿಂದು ತುಂಬ ಇದಿದೆ. ನಂದು ಚಿಕ್ಕ ವಯಸ್ಸಿಂದಲೇ ನಂದು ತುಂಬ ಈ ರೀತಿ ವಿಚಾರಗಳ ಸಾಧನೆ ಇದೆ. ಅದೇ ಹೆಮ್ಮೆ ನನಗೆ ಹೇಳ್ಕೊಳ್ಳೋಕ್ಕೆ. ನಾ ಪ್ರಯೋಗಗಳನ್ನು ಮಾಡಿದ್ದೇನೆ. ಈ ಮಂತ್ರ ತಂತ್ರ ಅಂತ ಹೇಳ್ತಾರಲ್ಲ, ಮತ್ತು ಹಠಯೋಗ, ಇದಿಷ್ಟನ್ನು ನಾನು ಪ್ರಯೋಗ ಮಾಡಿ ನೋಡಿದ್ದೇನೆ. ಮಾಡೋ ಕ್ರಮದಲ್ಲಿ ಮಾಡಿದರೆ ಅದು 100ಕ್ಕೆ 100 ಫಲ ಸಿಗ್ತದೆ. ಅದು ಯಾವತ್ತೂ ಯಾರಿಗೂ ತೊಂದರೆ ಆಗದೆ ಇರುವಾಗೆ ಮಾಡಬೇಕು ಅನ್ನೋದೇ ಅದರ ಮೊದಲ ರೂಲ್, ಮೊದಲ ಕಂಡೀಷನ್ನೇ ಅದು. ಆ ರೀತಿ ಸಾಧನೆ ಮಾಡಿದರೆ ಲೋಕ ಕಲ್ಯಾಣಾರ್ಥವಾಗಿ ಇರಬೇಕು. ಇಲ್ಲದೇ ಇದ್ದರೆ ಸ್ವಸಾಧನೆಗೆ, ನಮ್ಮ ಉದ್ಧಾರಕ್ಕೆ ಇರಬೇಕು. ಅದೇ ಅದರ ಮೊದಲ ಕಂಡೀಷನ್ನು ಮತ್ತು ರೂಲ್. ಹಾಗಿದ್ರೆ ಅದು ಪರಿಣಾಮ ಆಗ್ತದೆ. ಯಾರನ್ನು ಹಾಳು ಮಾಡ್ತೇನೆ, ಇನ್ನೇನೋ ಮಾಡ್ತೇನೆ ಅಂದರೆ ಅದು ರಿವರ್ಸ್ ಆಗ್ಬೋದು. ಅದು ವರ್ಕೌಟ್ ಆಗೋದಿಲ್ಲ ಕೂಡ. ಈಗ ನೋಡಿ, ನಾನೊಂದು ಹೇಳ್ತೇನೆ. ಕೆಲವು ವರ್ಷಗಳಿಂದ ನನ್ನ ಲೈಫ್ ನಿಂತ ನೀರಾಗಿತ್ತು. ಅಷ್ಟೆಲ್ಲ ಸಾಧನೆ ಮಾಡಿದವಳಿಗೆ ಮಧ್ಯದಲ್ಲಿ ಏನೋ ಸಾಧನೆ ಬಿಟ್ಟೆ, ಅದು ಲೈಫ್ ಸ್ಟ್ರಗಲ್. ಅದು ಯಾಕಾಗಿದೆ ಏನೋ ಎಲ್ಲ ನನಗೆ ಗೊತ್ತಾಗ್ತದೆ. ಆ ರೀತಿ ಅದು ಸ್ಟಾಪ್ ಆಗಿತ್ತು. ಅದರಲ್ಲೂ ಈಗ ಮೊನ್ನೆ ಅದು ಸ್ವಲ್ಪ ಕೀ ಕೊಟ್ಟೆ, ಮತ್ತು ಸಾಧನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಜಸ್ಟ್ 2 years ಬ್ಯಾಕ್, 2 ವರ್ಷದ ನಂತರದಿಂದ ಸ್ವಲ್ಪ ಕ್ಲಿಯರ್ ಆಯಿತು, ಎಲ್ಲ ಸರಿಯಾಗ್ತಾ ಬಂತು. ಅದರಲ್ಲೂ ಮೊನ್ನೆ ನವರಾತ್ರಿಯಿಂದ ಒಂದು ದೊಡ್ಡ ಆಘಾತ ಆಯಿತು. ಎಷ್ಟೇ ನಾವು ಅಂದ್ಕೊಂಡ್ರು ಈ ಬದುಕು ನೀರ ಮೇಲಿನ ಗುಳ್ಳೆ, ಎಲ್ಲರೂ ಸಾಯಲಿಕ್ಕೆ ಹುಟ್ಟಿದವರು, ನಾವೆಷ್ಟೇ ಅಂದ್ಕೊಂಡ್ರು ತುಂಬ ಹತ್ತಿರದವರನ್ನು ಕಳ್ಕೊಂಡಾಗ ಅಧೀರರಾಗ್ತೇವೆ. ನಾವು ಅಧೈರ್ಯ ಆಗ್ತದೆ, ನಮಗೆ ಧೈರ್ಯಗೆಡ್ತೇವೆ. ಮಾನಸಿಕ ಶಕ್ತಿಯನ್ನು ನಾವು ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ನಾವು ಜಿತೇಂದ್ರಿಯರಲ್ಲ. ನೋಡಿ, ಎಲ್ಲವನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಎಷ್ಟೇ ಸಾಧನೆ ಇದೆ, ಏನೇ ಹೇಳಿದರೂ ಅದು ಎಲ್ಲೋ ಲಕ್ಷ ಕೋಟಿಯಲ್ಲಿ ಒಂದು ಸಾಸಿವೆಯಲ್ಲಿ ಲಕ್ಷ ಕೋಟಿ ಪೀಸ್ ಮಾಡಿದರೆ ಅದರಲ್ಲಿ ಒಂದು ಸಣ್ಣ ಪೀಸು, ಹಾಗೆ ಹೇಳ್ಬೋದು. ಅಷ್ಟೇ ಸಾಧನೆ. ಈ ಸಾಧಿಸಲಿಕ್ಕೆ, ಕಲೀಲಿಕ್ಕೆ, ತಿಳಿಲಿಕ್ಕೆ ತುಂಬ ಇರ್ತದೆ. ದೊಡ್ಡ ಸಮುದ್ರದ ಹಾಗೆ ಇದೆ ಆ ವಿಷಯ. ಅದರಲ್ಲಿ ಚಿಕ್ಕ ಬಿಂದು ಅಷ್ಟು ನಾನು ತಿಳ್ಕೊಂಡಿದ್ದೆ. ಹಾಗಾಗಿ ನಾನೇನು ಅತೀಂದ್ರಿಯ ಅಲ್ಲ, ಎಲ್ಲವನ್ನು ಜಯಿಸಿದವಳಲ್ಲ. ನನ್ನಲ್ಲೂ ರಾಗ ದ್ವೇಷಗಳಿದೆ, ಮೋಹ ಮಮತೆ ಎಲ್ಲವೂ ಇದೆ. ಹಾಗೆ ಅದು ಸ್ವಲ್ಪ ನನಗೆ ಆಘಾತ ಆಯಿತು. ಅಲ್ಲಿಂದ ಎಲ್ಲವೂ ಸ್ಟಾಪ್ ಆಯಿತು. ನೋಡಿ, ಹಿಂದೆ ಯಾವುದೊಂದು ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ, ನನ್ನ ಹೆಲ್ತ್ ಬಗ್ಗೆ ಮಾತಾಡಿದ್ದೇನೆ. ಇವತ್ತು ಅದೇ ವಿಚಾರ ನಾನು ಪುನಃ ರಿಪೀಟ್ ಮಾಡ್ತೇನೆ. ನನ್ನ ಏಜ್ ಗೊತ್ತಾ ನಿಮಗೆ? ಯಾರಾದರೂ ಗೆಸ್ ಮಾಡ್ತೀರಾ? 49. ನನಗೆ 49 ವರ್ಷ ನಡೀತಾ ಇದೆ. ಈಗ ಮೇ ಕಳೀತಾ ಮೇ ಕಳೆದ್ರೆ 50 ಸ್ಟಾರ್ಟ್ ಆಗತ್ತೆ. ಯಾರು ಹೇಳಲ್ಲ ನಾನು ನೋಡಿದವರು. 20-25 ವರ್ಷ ನಂಗೆ ಕಡಿಮೆ ಹೇಳ್ತಾರೆ. ನಿಜ ನಾನು ಹೇಳೋದು. ಅದ್ರ ಬಗ್ಗೆ ನಂಗೆ ಹೆಮ್ಮೆ ಇದೆ.
ನನ್ನ ವಯಸ್ಸಿನವರು ಬಿ ಪಿ, ಶುಗರು, ಬೊಜ್ಜು, ಒಬೆಸಿಟಿ ಮತ್ತು ಉದಾಸೀನ ಹಾಗೆಲ್ಲ ಇರುವಾಗ ನಾನಿನ್ನು ಮಕ್ಕಳಾಗಿ ಆಟ ಆಡ್ಕೊಂಡು ಓಡ್ಕೊಂಡು ಆಡ್ಕೊಂಡಿದ್ದೀನಿ, ಹೆಲ್ತಿಯಾಗಿದ್ದೀನಿ. ಅದ್ರ ಬಗ್ಗೆ ನನಗೆ ಹೆಮ್ಮೆ, ಖುಷಿ ಇದೆ. ಈಗ ನಾನು ಏನು ಹೇಳೋಕ್ಕೆ ಹೊರಟಿದ್ದೇನೆ ಅಂತ ಹೇಳಿದರೆ, ಈಗ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ನೀವು ಎಷ್ಟೊಂದು ಜನರು ವಿಡಿಯೋಗಳನ್ನು ನೋಡಿರ್ತೀರಿ ಅಲ್ವಾ. ಬೆಳಗ್ಗೆ ಏಳಬೇಕು, ಯೂನಿವರ್ಸಿಗೆ ಅಫರ್ಮೇಷನ್ ಕೊಡಬೇಕು, ಅಂದ್ಕೊಂಡಿದ್ದೆಲ್ಲ ಆಗತ್ತೆ ಅಂಥೇಳಿ, ಹೌದಲ್ವಾ. ಈಗ ಇವತ್ತು ಬೆಳಿಗ್ಗೆ ನಾನು ಇವತ್ತು ಡೇಟ್ ನೋಡಿ, ನಾನೇನು ವಿಡಿಯೋ ಹಾಕ್ತಾಯಿದ್ದೀನಿ, ಇವತ್ತು ತಾರೀಕು ಎಷ್ಟು, 21 ಡಿಸೆಂಬರ್ 21. ಇವತ್ತು ಬೆಳಿಗ್ಗೆ ಮಾರ್ನಿಂಗ್ ಧನುರ್ಮಾಸದಲ್ಲಿ ನಾನು ಪೂಜೆಗೆ ಹೋಗಬೇಕು ಅಂತ ಮೊದಲನೇ ದಿವಸ ನಾನು ಮಾತಾಡಿದೆ. ನಾಳೆ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಧನುರ್ಮಾಸದಲ್ಲಿ ಆ ಪರಶಿವನ ಧನುರ್ಮಾಸದ ಪೂಜೆಯನ್ನು ನೋಡೋಕೆ ಹೋಗುವ 5:30 ಅಂಥೇಳಿ. ನೋಡಿ, ರಾತ್ರಿ ಇಡೀ ನಿದ್ರೆ ಬರಲಿಲ್ಲ. ರಾತ್ರಿ ಇಡೀ ಯಾವಾಗ ನನಗೆ ಈಗ ಆಗೋದಿಲ್ಲ. ಕೆಲವೊಮ್ಮೆ ನಿದ್ರಾಹೀನತೆ ಆಗ್ತದೆ, ಯಾವುದಾದ್ರೂ ಆಹಾರದ ಮಿಸ್ಟೇಕಿಂದ ಏನಕ್ಕಾದ್ರೂ ನಿದ್ರಾಹೀನತೆ ಆಗ್ತದೆ, ಅದು ವಯೋಸಹಜ. ಆ ರೀತಿ ಏನಾದರೂ ಆಗ್ತದೆ ಅಂತ ಹೇಳಿ ಆದರೆ 1 ನಿಮಿಷದೊಳಗಡೆ ವಿದಿನ್ 1 ನಿಮಿಷದೊಳಗಡೆ ನಾನು ಟ್ರಾನ್ಸಿಗೆ ಹಾಕ್ಕೊಂಡು, ಅಥವಾ ನನಗೆ ಗೊತ್ತುಂಟು ನಿದ್ರೆ ಮಾಡೋದು ಹೇಗೆ ಹೇಳಿ, ನಾನು ಟ್ರಿಕ್ಕಿಗೆ ಉಪಯೋಗಿಸಿ ನಾನು ನಿದ್ರೆ ಮಾಡ್ತೇನೆ. ರಾಮನಾಮ ಜಪಿಸೋದು ಅಥವಾ ನನ್ನ ಮೈಂಡಿಗೆ ನಾನು ಡೀಪ್ ಸ್ಲೀಪ್ ಮಾಡು ಅಂತೇಳಿ ನಾನು ಆರ್ಡರ್ ಮಾಡೋದ್ರ ಮುಖಾಂತರ, ಶವಾಸನದ ಮುಖಾಂತರ ನಾನು ಅದಕ್ಕೆ ಆಜ್ಞೆ ಕೊಡ್ತೇನೆ, ಅದು ನಿದ್ರೆ ಮಾಡ್ತೀನಿ. ನಾನು ನಿನ್ನೆ ಯಾವುದೂ ಸಾಧ್ಯ ಆಗಲಿಲ್ಲ ನನ್ನ ಹತ್ರ ಅಂಥೇಳಿ ನಾನು ಹೇಳ್ತಾ ಇರೋದು. ವಿಚಿತ್ರ ಅಂತ ಹೇಳಿದರೆ, ಕ್ರಿಶ್ಚಿಯನ್ರು ಏನು ಹೇಳ್ತಾರೆ, ಇದನ್ನು ಈ ರೀತಿ ಯಾವುದೋ ಒಂದು ಒಳ್ಳೆ ಕೆಲಸಕ್ಕೆ ಹೋಗುವಾಗ ತೊಂದರೆ ಆಗ್ತಾಯಿದ್ರೆ ಅದಕ್ಕೆ ಕ್ರಿಶ್ಚಿಯನ್ರು ಏನು ಹೇಳ್ತಾರೆ, ಕ್ರಿಶ್ಚಿಯನ್ ಕಮ್ಯುನಿಟಿಯವರು ಸೈತಾನ ತಡಿತಾ ಇದೆ, ನಿಮ್ಮೊಳಗಿರೋ ಸೈತಾನ ನಿಮಗೆ ಒಳ್ಳೆಯದನ್ನು ಮಾಡೋಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳ್ತಾರೆ. ನಾವೇನು ಹೇಳ್ತೀವಿ, ನೆಗೆಟಿವ್ ಶಕ್ತಿ, ನೆಗೆಟಿವ್ ಎನರ್ಜಿ ಏನೋ ಪ್ರಾಬ್ಲಮ್ ಮಾಡ್ತಾಯಿದೆ, ಅದು ನನ್ನನ್ನು ಕಮಾಂಡ್ ಮಾಡಲಿಕ್ಕೆ ನೋಡ್ತಾ ಇದೆ. ರಾತ್ರಿ ಇಡೀ ನಿದ್ರೆ ಇಲ್ಲ, ಅಷ್ಟು ಅರ್ಲಿ ಮಾರ್ನಿಂಗ್ ಎದ್ದು ಹೋಗೋಕ್ಕೆ ಸಾಧ್ಯನಾ? ನನಗಂತೂ ನಿದ್ರೆ ತುಂಬ ಇಂಪಾರ್ಟೆಂಟು. ನಿದ್ದೆ ಇಲ್ಲ ಅಂದರೆ ನನ್ನ ಹತ್ರ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ, ಏನು ಮಾಡೋಕ್ಕೋಗಲ್ಲ ಅಂತ. ನನಗೆ ಮೈಂಡಿಗೆ ನಾಲ್ಗೆಗೆ ಕಂಟ್ರೋಲ್ ಇರೋದಿಲ್ಲ, ನಾರ್ಮಲ್ ಇರೋದಿಲ್ಲ, ತುಂಬ ಕಷ್ಟ ಆಗ್ತದೆ. ನಂಗೆ ನಿದ್ದೆ ಬೇಕೇ ಬೇಕು. ಊಟ ಇಲ್ಲದೆ ಉಪವಾಸ ಬೇಕಾದ್ರೆ ಇರ್ತೇನೆ, ನಾನು ನೀರು ಕುಡಿದಿರ್ತೇನೆ, ಹಾಗೆ ಬೇಕಾದರೂ ಇರ್ತೇನೆ, ನಿರ್ಜಲ ಉಪವಾಸ ಮಾಡ್ತೇನೆ ಬೇಕಾದರೆ. ನಿದ್ರೆ ಇಲ್ಲದೆ ಆಗೋದಿಲ್ಲ, ವಿಶ್ರಾಂತಿ ಬೇಕು ನನಗೆ. ಯಾಕೆಂದರೆ ನಾನು ಅಷ್ಟು ವಿಚಾರ ಮಾಡ್ತೇನೆ, ಅಷ್ಟು ನನ್ನ ಮೈಂಡ್ ಅಷ್ಟು ಇಡೀ ದಿನ ಬೇಕಾದಷ್ಟು ವಿಷಯಗಳನ್ನು ನಾನು ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ, ವಿಚಾರ ಮಾಡ್ತಾ ಇರ್ತೀನಿ. ಸ್ಟ್ರೈನ್ ಆಗುತ್ತೆ ನನಗೆ. ಹಾಗಾಗಿ ನನಗೆ ನಿದ್ರೆ ಬೇಕೇ ಬೇಕು. ಆದರೆ ನನಗೆ ಬೆಳವರೆಗೂ ನಿದ್ರೆ ಬರಲಿಲ್ಲ. ಆವಾಗ ಮನಸ್ಸಿನ ಮಾತು, ಶರೀರದ ಮಾತನ್ನು ನಾನು ಕೇಳಲಿಲ್ಲ. ನಾನು ಹೇಳಿದ ಮಾತು ನನ್ನ ಶರೀರ ಮತ್ತು ನನ್ನ ಮನಸ್ಸು ಕೇಳೋ ಹಾಗೆ ನಾನು ಹೊರಟೆ. ಎದ್ದು ಹಠ ಕಟ್ಟೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದೆ. ಸ್ವಲ್ಪನೂ ನಿದ್ರೆ ಇಲ್ಲ, ಆದರೂ ಎಷ್ಟು ಫ್ರೆಶ್ ಆಗಿದ್ದೇನೆ. ಏನೋ ಒಂದು ಹೊಸತನ, ಏನು ಕಳ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ, ಹಲವಾರು ವರ್ಷಗಳು ನನ್ನ ಏನೋ ಒಂದು ಸ್ಮೂತ್ ರನ್ನಿಂಗ್ ಆಗ್ತಾಯಿತ್ತು, ಎಲ್ಲ ಮಧ್ಯೆ ಬ್ರೇಕ್, ಆ ಸ್ಪೀಡ್ ಬ್ರೇಕ್ ಆಯಿತು. ಅಂದರೆ ಒಂದು ಟ್ರ್ಯಾಕಲ್ಲಿ ಹೋಗ್ತಾ ಇರ್ತೀವಲ್ಲ, ಅದು ಸ್ವಲ್ಪ ಆಚೆ ಈಚೆ ಆಗಿತ್ತು. ಈಗ ಪುನಃ ನಾನು ಟ್ರ್ಯಾಕಿಗೆ ಬಂದಿದ್ದೇನೆ. ಒಂದೇ ದಿವಸದಲ್ಲಿ ಸಾಧ್ಯ ಆಯಿತು ಅಂತೇಳಿ ನಾನು ಹೇಳ್ತಾ ಇರೋದು. ಈಗ ಅಯ್ಯಪ್ಪನ ಮಾಲೆ ಹಾಕಿದವರೆಲ್ಲ ನೀವು ನೋಡಿ, ಅದು ಎಷ್ಟು ಅವರಿಗೆ ಆ ಎನರ್ಜಿ ಎಲ್ಲಿಂದ ಬರ್ತದೆ ಅವರಿಗೆ. ನಾವು ಎದ್ದು ಓಡಾಡೋಕ್ಕೆ ಚಳಿ ಅಂತೀವಿ. ಈ ವರ್ಷ ಅಂತೂ ವಿಪರೀತ ಚಳಿ ಬೀಳ್ತಾ ಇದೆ ಎಲ್ಲ ಕಡೆ, ಅಷ್ಟು ಚಳಿ ಇತ್ತು ಇವತ್ತು ಬೆಳಗ್ಗೆನೂ. ಆದರೂ ಎದ್ದು ಮಹಾಲಿಂಗೇಶ್ವರನ ಧನುರ್ಮಾಸದ ಪೂಜೆಯನ್ನು ಕಣ್ಣು ತುಂಬಿಕೊಂಡು ಬಹಳ ಸಂತೋಷ ಆಯಿತು. ಹಳೆ ಟ್ರ್ಯಾಕಿಗೆ ಬಂದೆ ನಾನು, ನನ್ನ ಆಧ್ಯಾತ್ಮಿಕ ಸಾಧನೆಯ ಟ್ರ್ಯಾಕ್, ಅದಕ್ಕೆ ಬಂದೆ ನಾನು. ನನ್ನಲ್ಲಿರುವ ಅಂತಃಶಕ್ತಿ ಜಾಗೃತ ಆಯಿತು. ಒಂದೇ ದಿನದಲ್ಲಿ ಅಷ್ಟು ಜಾಗೃತ ಆಯಿತು, ನನಗೆ ಫೀಲ್ ಆಗ್ತದೆ. ನವರಾತ್ರಿಯಲ್ಲಿ ಒಂದು ಇನ್ಸಿಡೆನ್ಸ್ ಆಯಿತು, ಅದರಿಂದ ನನ್ನ ಇದು ಸ್ಟಾಪ್ ಆಯಿತು ಅಂತ ಹೇಳಿದ್ನಲ್ಲ, ಬ್ರೇಕ್ ಆಯಿತು ಅಂತ ಹೇಳಿದ್ನಲ್ಲ. ಆ ಇನ್ಸಿಡೆನ್ಸ್ ನನಗೆ ಸೂಚನೆ ಆಗಿತ್ತು, ನಿಮಗೆ ಗೊತ್ತಾ, ಕ್ಲಿಯರ್ ಗೊತ್ತಾಗಿತ್ತು ನನಗೆ ಆಗಬಹುದು. ಒಂದು 6 ತಿಂಗಳ, 1 ವರ್ಷದ ಮೊದಲು ನನಗೆ ಅದು ಸೂಚನೆ ಸಿಗ್ತಾನೆ ಇತ್ತು. ಈ ರೀತಿ ಅದು ನಡೀತದೆ ಇನ್ಸಿಡೆನ್ಸ್, ಹಾಗೆ ಆಗ್ತದೆ, ಅವ್ರು ತಿಳ್ಕೊಳ್ತಾರೆ. ಆಸ್ಪತ್ರೆಯಲ್ಲೂ ಬಹಳಷ್ಟು ವಿಷಯಗಳು ನನಗೆ ಗೊತ್ತಾಯಿತು.
ಏನೇನಾಗ್ತದೆ ಅಂತ ಮುಂದೆ ಗೊತ್ತಾಗ್ತಿತ್ತು ಮೊದಲೇ. ಅದೇ ರೀತಿ ಬಹಳಷ್ಟು ವಿಷಯಗಳು ಅರಿವಾಗ್ತದೆ ಅಂಥೇಳಿ, ಅದು ಅವರು ಸಾಧನೆ ಮಾಡಿದವರಿಗೆ ಗೊತ್ತಾಗ್ತದೆ. ಆಯಿತಾ, ಈಗ ಈ ಕರೆಂಟ್ ಇದೆ, ಕರೆಂಟ್ ಆ ಲೈನಲ್ಲಿ ಕರೆಂಟ್ ಹರಿತಾ ಇದೆ ಅಂದರೆ ಕಣ್ಣಿಗೆ ಕಾಣ್ತದೆ. ಯಾರು ಮುಟ್ಟಿ ನೋಡ್ತಾರೆ ಅವರ ಅನುಭವಕ್ಕೆ ಬರ್ತದೆ, ಹೌದಲ್ವೋ? ಯಾರು ಅದನ್ನು ಫೀಲ್ ಮಾಡ್ತಾರೆ, ಯಾರು ಮಾಡಿ ನೋಡಿದ್ದಾರೆ ಅವರಿಗೆ ಗೊತ್ತಾಗ್ತದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ತುಂಬ ವಿಷಯ ಇದೆ, ತುಂಬ ಮಾತಾಡಬಹುದು. ಆದರೆ ಅಷ್ಟೆಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ ನಾನು. ಈಗ ಹೇಳಲಿಕ್ಕೆ ಹೊರಟಿದ್ದು ನಾನು ಇಷ್ಟೇ, ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಳಿ, ಅದು ಧನುರ್ಮಾಸದಲ್ಲಂತೂ ದೇವ್ರು ಎದ್ದು ಏಳೋ ಹೊತ್ತು ಮಾಸ, ಅದು ದೇವ್ರು ಎದ್ದಿರ್ತಾನೆ. ನಾವು ಮಲಗೋದು ಒಳ್ಳೆ ನಮ್ಮೊಳಗಿನ ತಾಕತ್ತನ್ನು, ನಿಮ್ಮೊಳಗಿನ ಅಂತಃಶಕ್ತಿನ ಬಡ್ದು ಎಬ್ಬಿಸಿ ನೀವು, ಫುಲ್ ಎನರ್ಜಿ ಬರುತ್ತೆ ನಿಮಗೆ, ಫುಲ್ ಎನರ್ಜಿ ಬರುತ್ತೆ. ಈ ಯೂನಿವರ್ಸಿಟಿಗೆ ಹೇಗೆ ಕನೆಕ್ಟ್ ಆಗ್ತೀರಿ ಅಂತ ನೋಡಿ. ಇದನ್ನು ಹೇಳೋಕ್ಕಾಗೆ ನಾನು ಇದು ವಿಡಿಯೋ ಮಾಡಿದ್ದು. ಭಾಳಷ್ಟು ಈ ವಿಚಾರದ ಬಗ್ಗೆ ತುಂಬ ಮಾತಾಡೋಕ್ಕಿದೆ. ನಾನು ಬೇರೆ ಎಲ್ಲ ಹೇಳೋಕ್ಕೆ ಹೋಗೋದಿಲ್ಲ. ನಾನು ಜಾಸ್ತಿ ಅದನ್ನು ಆ ಗ್ರಂಥದಲ್ಲಿ ಹಾಗಿತ್ತು, ಇದರಲ್ಲಿ ಹೀಗಿತ್ತು, ನೀವು ಹಾಗೆ ಮಾಡಿ ಹೀಗೆ ಮಾಡಿ ಅದಾಗ್ತದೆ. ನನ್ನ ಲೈಫಲ್ಲಿ ಏನು ನಡೆದಿದೆ, ನನ್ನ ಅನುಭವ ಏನು, ನನಗೇನಾಗಿದೆ, ನನಗೇನು ಸಿಕ್ಕಿದೆ, ಹೇಗೆ ಪಡ್ಕೊಳ್ಬೋದು ಎಲ್ಲವನ್ನು, ನಮ್ಮೊಳಗೆ ಯಾವ ರೀತಿ ಶಕ್ತಿ ಇರ್ತದೆ, ಅದನ್ನು ನಾವು ಹೇಗೆ ಜಾಗೃತಗೊಳಿಸ್ಬೋದು, ಅದರಿಂದ ಏನೇನು ಪ್ರಯೋಜನಗಳು ಬರ್ಬೋದು ಇದೆ, ಅದನ್ನೆಲ್ಲ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೇನೆ. ಮತ್ತು ತುಂಬ ಇನ್ಸ್ಪೈರ್ ಮಾಡಿದೊಬ್ಬರು ಶ್ರೀನಾಥ್ ಶೆಟ್ಟರ್ ಅಂತೇಳಿ, ಮೈಂಡ್ ಮೆಕ್ಯಾನಿಸಮ್ ನೀವು ನೋಡ್ತಾ ಇರ್ತೀರಿ. ಅವ್ರ ಬಗ್ಗೆ ಕೇಳದೇ ಇರೋರು ಬಹುಶಃ ಇಲ್ಲ. ಬಹಳ ಅಂದರೆ ಬಹಳ ಇಷ್ಟ, ಸಿಕ್ಕಾಪಟ್ಟೆ ಇಷ್ಟ. ಅವರು ಏನೋ ಉತ್ತುಂಗದಲ್ಲಿ ಇದ್ದವಳು. ಈ ರೀತಿಯ ಈ ಆಧ್ಯಾತ್ಮಿಕದ ಇದರಲ್ಲಿ ತುಂಬ ಅದು ಇವತ್ತಿನ ವಿಡಿಯೋದಲ್ಲಿ ಬೇಡ, ಅರ್ಧಂಬರ್ಧ ಹೇಳೋದು ಬೇಡ. ನಾನೊಂದಿನ ಕೂತ್ಕೊಂಡು ಅದ್ರ ಬಗ್ಗೆ ಮಾತಾಡ್ತೇನೆ. ಎಲ್ಲಿಯೋ ಇದ್ದವಳು, ಹೈವೇಲಿ ಹೋಗ್ತಾ ಇದ್ದವಳು ಅಂದ್ಕೊಳ್ಳಿ. ಆ ವಿಷಯದಲ್ಲಿ ಯಾವ್ಯಾವುದೋ ಕಾರಣಕ್ಕೆ ಇದು ದಾರಿ ತಪ್ಪಿ ಕಲ್ಲು ಮುಳ್ಳು ಇರುವ ಕಣಿವೆ ಅಂತ ದೊಡ್ಡ ದೊಡ್ಡ ಗುಡ್ಡ, ದುರ್ಗಮ ಪ್ರದೇಶದಲ್ಲಿ ನನ್ನ ಮಾರ್ಗ ಬದಲಾವಣೆ ಆದಾಗ ಪುನಃ ನನ್ನ ಟ್ರ್ಯಾಕಿಗೆ ತಂದಂಥ ಶಕ್ತಿ, ಅದೇ ಹೈವೇಗೆ ತಂದಂಥ ಶಕ್ತಿ, ಆ ಶಕ್ತಿ ಅಂದರೆ ಅದು ಶ್ರೀನಾಥ್ ಶೆಟ್ಟರು, ಮೈಂಡ್ ಮೆಕ್ಯಾನಿಸಮ್ ಗುರುಗಳು, ಆಧ್ಯಾತ್ಮ ಗುರುಗಳು ಅಂತ ಹೇಳ್ಬೋದು. ಮಿಸ್ ಮಾಡ್ಕೊಳ್ಬೇಡಿ. ಅವ್ರ ವಿಡಿಯೋ ಎಲ್ಲಾದರೂ ಸಿಕ್ಕಿದ್ರೆ ನೋಡಿ, ಮತ್ತು ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿ. ಅವ್ರು ಹೇಳೋದು ಕೇಳಿ. ಲೈಫ್ ಟರ್ನ್ ಆಗದೆ ಇದ್ದರೆ ಮತ್ತೆ ಕೇಳಿ. ಯಾಕಂದರೆ ಅದು ಎಲ್ಲರಿಗೆ ಗೊತ್ತಿರ್ತದೆ. ಈಗೆಲ್ಲ ತುಂಬ ವಿಡಿಯೋಗಳನ್ನು ನೋಡಿ ಇದು ಮಾಡಿ ಇದೆಲ್ಲ ಕಲ್ತ್ಕೊಳ್ತೀರಿ. ಆದರೆ ಅವರಷ್ಟು ಸರಳವಾಗಿ, ಅಷ್ಟು ಸುಲಭವಾಗಿ, ಈಸಿಯಾಗಿ ಸ್ಪೂನ್ ಫೀಡಿಂಗ್ ಬಹುಶಃ ಇನ್ನೊಬ್ಬರಿಲ್ಲ ಆ ರೀತಿ ಹೇಳ್ಕೊಡೋರು. ಮಿಸ್ ಮಾಡ್ಕೊಳ್ಬೇಡಿ, ದಯವಿಟ್ಟು ನೋಡಿ. ಅವರದ್ದು ಯೂಟ್ಯೂಬ್ ಚಾನಲೆಲ್ಲ ಫಾಲೋ ಮಾಡಿ, ಅವರ ಸಂಪರ್ಕದಲ್ಲಿರಿ. ನಿಮ್ಮ ಲೈಫ್ ಖಂಡಿತ ಚೇಂಜ್ ಆಗತ್ತೆ. ಈಗ ನಾನು ಹಲವಾರು ವಿಡಿಯೋಗಳನ್ನು ಮಾಡಿ ಹಾಕ್ತೇನೆ. ನಾನು ಯಾವುದೇ ವಿಡಿಯೋದಲ್ಲಿ ನಂದು ಫಿಲ್ಟರ್ ಇರೋದಿಲ್ಲ, ಅರ್ಥ ಆಯ್ತಾ? ತಮಾಷೆಗೆ ಏವನ್ ಎಡಿಟ್ ಮಾಡಿದ್ದೆ ತಗೊಂಡು ಟ್ರೋಲ್ ಮಾಡಬೇಡಿ. ಅದೊಂದು ಸುಮ್ಮನೆ ಎಲ್ಲರೂ ಕ್ರೇಜಿಗೆ ಮಾಡ್ತಾರಲ್ಲ, ಹಾಗೆ ಮಾಡೋದು. ಆದರೆ ಈ ರೀತಿ ಕೂತ್ಕೊಂಡು ನಾನು ಮಾತಾಡ್ತೀನಲ್ಲ, ವಿಡಿಯೋ ಮಾಡ್ತೀನಲ್ಲ, ಯಾವುದು ಎಡಿಟಿಂಗ್ ಇರಲ್ಲ. ನನ್ನೊಳಗೆ ನೆಗೆಟಿವಿಟಿ ಜಾಸ್ತಿ ಇದ್ದ ದಿನ, ಅಂದರೆ ನನ್ನ ಆಧ್ಯಾತ್ಮಿಕ ವಿಚಾರಗಳು ಕಡಿಮೆ ಇದ್ದ ದಿವಸ, ಲೌಕಿಕವಾಗಿ ಬಹಳ ರಾಗ, ದ್ವೇಷ, ಸಿಟ್ಟು, ಕೋಪ, ಟೆನ್ಷನ್, ಜಂಜಾಟ ಈ ರೀತಿ ಮುಖ ಚೇಂಜ್ ಆಗಿರುತ್ತೆ. ಯಾವಾಗ ನಾನು ನನ್ನ ಟ್ರ್ಯಾಕಲ್ಲಿ ಹೋಗ್ತಾ ಇದ್ದೇನೆ, ನಾನು ಹೈವೇಲಿ ಹೋಗ್ತಾ ಇದ್ದೇನೆ, ಶಾಂತವಾಗಿ ಸ್ಮೂತಾಗಿ ಯಾವಾಗ ಹೋಗ್ತಾ ಇರ್ತೇನೆ, ಆವಾಗ ಮುಖ ಫ್ರೆಶ್ ಇರ್ತದೆ. ಈಗ ಕೂಡ ಪಾಂಡ್ಸ್ ಪೌಡ್ರ್ ಇದೆ, ಲಿಪ್ಸ್ಟಿಕ್ ಹಾಕಿದ್ದಾನೆ. ಆ ಕಣ್ಣಿಗೆ ಕಾಡಿಗೆ ಯಾವಾಗ ನನಗೆ ಬುದ್ಧಿ ಬಂದಾಗಲಿಂದ ನಾನು ಹಾಕ್ತೇನೆ ಅಷ್ಟೇ, ಮತ್ತೇನೂ ಇಲ್ಲ. ಹೇರ್ ಡೈ ಕೂಡ ಮಾಡಿಲ್ಲ. ಇನ್ನೊಂದು ನೋಡಿ, ನನಗೆ ಈಗ ಮೇ ಸ್ಟಾರ್ಟ್ ಆದರೆ ಎಷ್ಟು ದಿನ ಉಂಟು, ಮೇಗೆ ಎಷ್ಟು ತಿಂಗಳ ಉಂಟು ನೋಡಿ, ಹೇಳಿ ನೋಡುವ. ಮೇ ಸ್ಟಾರ್ಟ್ ಆದರೆ ನನಗೆ ಮೇ ಎಂಡಿಗೆ ನನಗೆ 50 ಸ್ಟಾರ್ಟ್ ಆಗುತ್ತೆ, 49 ಕಳೆಯುತ್ತೆ. ಇಷ್ಟು ಸಣ್ಣ ಅಕ್ಷರವನ್ನು ನಾನು ಓದಬಲ್ಲೆ, ಸರಾಗವಾಗಿ ಸೂಜಿಗೆ ಪಣಿಸಬಲ್ಲೆ, ದಾರ ಪಣಿಸಬಲ್ಲೆ. ಎಲ್ಲ ಮೊನ್ನೆ ಯಾರೋ ಹೇಳ್ತಾ ಇದ್ರು, ಯಾವಾಗ ನಮಗೆ ಸೂಜಿಗೆ ದಾರ ಪಣಿಸೋಕ್ಕಾಗಲ್ಲ, ಆಗ್ತಾ ಇಲ್ವ, ಆವಾಗ ನಮಗೆ ಗೊತ್ತಾಗ್ತದೆ ನಮ್ಗೆ ಏಜ್ ಆಯಿತು, ನಾವು ವಯಸ್ಸಾಯಿತು ಅನ್ನೋದ್ರೆ.
ಇಲ್ಲಪ್ಪ, ನಾನು ಈಸಿಯಾಗಿ ಬರೆಸ್ತೇನೆ. ಹೆಮ್ಮೆ ಇದೆ ನನಗೆ, ಗರ್ವದಿಂದನೇ ಹೇಳ್ಕೊಳ್ತಾ ಇದ್ದೇನೆ, ಅಹಂಕಾರ ಅಲ್ಲ. ಯಾವುದು ಸಾಧ್ಯ ಇದೆ ನಮ್ಮ ಹತ್ರ. ನನ್ನ ಅಣ್ಣ ಹೇಳ್ತಾ ಇದ್ದ, ಸಂಕಲ್ಪಕ್ಕೆ ಬಂಡೆಗಲ್ಲನ್ನು ಹೊಡೆಯುವಂಥ ತಾಕತ್ತಿರ್ತದೆ ಅಂಥೇಳಿ. ನಮ್ಮ ಮನಸ್ಸಿಗೆ ಆ ಥರ ಶಕ್ತಿ ಇರ್ತದೆ ರೀ. ನಮಗೇನು ಬೇಕೋ ಅದನ್ನು ನಾವು ಪಡ್ಕೊಳ್ಬೋದು. ಪ್ರತಿಯೊಂದು ನಮ್ಮೊಳಗೆ ಇರ್ತದೆ, ಅದನ್ನು ನಾವು ಪಡ್ಕೊಳ್ಬೋದು. ಸಾಕು ಇಷ್ಟು ಇವತ್ತಿಗೆ. ಬ್ರಾಹ್ಮಿ ಮುಹೂರ್ತದ ಮಹತ್ವವನ್ನು ದಯವಿಟ್ಟು ನಿದ್ರೆ ಮಾಡಿ ಹಾಳು ಮಾಡಬೇಡಿ. ಈಗ ಧನುರ್ಮಾಸ ಶುರುವಾಗಿದೆಯಲ್ಲ, 2 ದಿವಸ ಆಯ್ತಲ್ಲ, ವರ್ಷ ಇಡೀ ಆಗೋದಿಲ್ಲ ನಿಮ್ಮ ಹತ್ರ, ವರ್ಷ ಇಡೀ ಆಗೋದಿಲ್ಲ ಅಲ್ವಾ? ಅಟ್ಲೀಸ್ಟ್ ಈ ಧನುರ್ಮಾಸದಲ್ಲಿ ಬೇಗ ಹೇಳಿ ಮುಂಜಾನೆ. ಆ ಚಳಿಗೆ ನೋಡಿ ಎಷ್ಟು ಚಂದ, ಹೂ ಗಿಡಗಳೆಲ್ಲ ಚಳಿಗೆ ಎಷ್ಟು ಚಂದ ಅರಳಿ ನಿಂತ್ಕೊಳ್ತವೆ. ಆ ಇಬ್ಬನಿಯನ್ನು ಹೀರ್ಕೊಂಡು ಎಷ್ಟು ಚಂದ ಅರಳುತ್ತವೆ, ಎಷ್ಟು ಸುಂದರವಾಗಿರ್ತದೆ ಮುಂಜಾವು, ಗೊತ್ತಾ? ಅದನ್ನು ವ್ಯರ್ಥ ಮಾಡೋಕ್ಕೆ ಬಿಡಬೇಡಿ. ಇಡೀ ವರ್ಷ ನೀವು ಖುಷಿಯಾಗಿರ್ಬೋದು. ಧನುರ್ಮಾಸದಲ್ಲಿ ಎದ್ದೇಳಿ ಬೆಳಗ್ಗೆ ಮುಂಚೆ. ಆ ಭಗವಂತನೇ ಹೇಳ್ತಾನೆ, ನಾವು ಮಲಗಿರೋದು ಏನು ಚಂದನಾ? ಅದೆಂಥ ಚಂದ ನಾವು ಮಲಗಿರೋದು. ಮಲಗೋದು ಯಾವಾಗಲೂ ಇದ್ದೇ ಇರುತ್ತೆ, ಮತ್ತು ಶಾಶ್ವತವಾಗಿ ಒಂದಿನ ಮಲಗಿ ಬಿಡ್ತೀವಿ. ಹಾಗಾಗಿ ಮತ್ತೆ ಬೇಕಾದರೆ ನಿದ್ದೆ ಮಾಡಿ. ಈಗ 3 ಗಂಟೆಯಿಂದ 6 ಗಂಟೆ 7 ಗಂಟೆವರೆಗೆ ಎಚ್ಚರ ಇರ್ತೀರಲ್ಲ, ಮತ್ತು ನೀವು ಟೈಮ್ ಆದಾಗ ನಿದ್ರೆ ಮಾಡಿ. ಅದಾಗಿಲ್ಲ ಅಂದರೆ ಏನು 1 ತಿಂಗಳ ನಿಮಗೆ ನಿಮ್ಮ ನಿದ್ರೆಯನ್ನು ಇದು ಮಾಡ್ಕೊಳ್ಳಿಕ್ಕೆ, ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ವಾ? ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ವಾ? ಆಗ್ತದೆ, ಯಾಕೆ ಆಗೋದಿಲ್ಲ? ಮಾಡಿ ನೋಡಿ. ನಿಮ್ಮ ಲೈಫು ಬದಲಾಗೋದು ಹೇಗೆ, ನಿಮ್ಮಲ್ಲಿ ಹೇಗೆ ಎನರ್ಜಿ ಕ್ರಿಯೇಟ್ ಆಗ್ತದೆ, ಹೇಗೆ ಯೂನಿವರ್ಸಿಗೆ ಕನೆಕ್ಟ್ ಆಗ್ತೀರಿ ನೀವು, ಅದೆಲ್ಲವನ್ನು ಸ್ವತಃ ಫೀಲ್ ಮಾಡಿ ನೀವು. ಆವಾಗ ಆ ಲೈನಲ್ಲಿ ವಿದ್ಯುತ್ ಇಲ್ಲ ಅಂತ ನೀವು ಹೇಳೋ ಅಗತ್ಯ ಇಲ್ಲ ಅಲ್ವಾ? ನಿಮಗೆ ಆ ಕರೆಂಟ್ ಇರೋದು ನಿಮಗೆ ಗೊತ್ತಾಗ್ತದೆ. ಆವಾಗ ಆ ಶಕ್ತಿ ಇರೋದು ನಿಮಗೆ ಅನುಭವಕ್ಕೆ ಬರ್ತದೆ ಅಂತ ಹೇಳಿ. ಯಾವುದೋ ಒಂದು ಶಕ್ತಿ, ಆಸ್ತಿಕ ನಾಸ್ತಿಕ ಬಿಟ್ಬಿಡಿ, ದೇವರಿದ್ದಾನೆ ದೇವರಿಲ್ಲ ಬಿಟ್ಬಿಡಿ, ಯಾವುದೋ ಒಂದು ಅಗೋಚರ ಶಕ್ತಿ ಇರೋದು ನಿಮಗೇನೆ ಗೊತ್ತಾಗ್ತದೆ ಅಂಥೇಳಿ. ಆರ್ಗ್ಯೂ ಮಾಡೋ ಪ್ರಮೇಯನೇ ಇರೋದಿಲ್ಲ ಅಂಥೇಳಿ. ಸರಿ, ಮುಗಿಸೋಣ ವಿಡಿಯೋ. 17 ನಿಮಿಷ ನಾನು ಮಾತಾಡಿದೆ. ಇಂಥ ವಿಚಾರ ಇಷ್ಟೊಂದು ಉಂಟು ಗೊತ್ತಾ ಹಂಚ್ಕೊಳ್ಳಿಕ್ಕೆ. 4 ಜನಕ್ಕೆ ಪ್ರಯೋಜನ ಆಗಬೇಕು, ಒಳ್ಳೆಯದಾಗಬೇಕು, ಇಷ್ಟ ನನ್ನ ಉದ್ದೇಶ. ನಮಸ್ಕಾರ. ನಿಮ್ಮ ಅಕ್ಕರೆ ಪ್ರೀತಿಗೊಂದು ಸಕ್ಕರೆ ಧನ್ಯವಾದ. ಬಾಯ್.